ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರಿಸುತ್ತಿದ್ದ ಆಚೆ ಈಚೆ ಗುರುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಗರದಲ್ಲಿ ನಗರ ವ್ಯಾಪ್ತಿಯ ಜನರಿಗಾಗಿ ಜನಸಂಪರ್ಕ ಸಭೆ, ಅಹವಾಲು ಸಲ್ಲಿಸಲು ಹರಿದು ಬಂದ ಸಾಗರಿಕರು. ಎಲ್ಲರಿಗೂ ಶಾಸಕರಿಂದ ಭರವಸೆ, ನೀವು ಕೊಟ್ಟ ಪ್ರತಿಯೊಂದು ಅರ್ಜಿಗೂ ನ್ಯಾಯ ಸಿಗುತ್ತದೆ. ಮಾರಿಜಾತ್ರೆ ಹಿನ್ನೆಲೆಯಲ್ಲಿ ಅಗತ್ಯ ಸೌಲಭ್ಯ ಭರವಸೆ ನೀಡಿದ ಬೇಳೂರು. ನಿವೇಶನಕ್ಕೆ ಒತ್ತಾಯಿಸಿದ ನಿವೃತ್ತ ನೌಕರರ ಸಂಘ, ಸವಿತಾ ಸಮಾಜ, ದೈವಜ್ಞ ಸಮಾಜ. ತಾಯಿಮಗು ಆಸ್ಪತ್ರೆ ಎದುರು ಉದ್ಯಾನವನ ಫುಡ್ ಕೋರ್ಟ್ ಟೆಂಡರ್ ಕರೆದಿದೆ ಎಂದ ಶಾಸಕರು. ಡಿಸೆಂಬರ್ 6ರಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮಹಾಪರಿನಿರ್ವಾಣ ದಿನಾಚರಣೆ. ಸರ್ವರು ಪಾಲ್ಗೊಳ್ಳಲು ನಾಗರಾಜ್, ಲಲಿತಮ್ಮ, ಚಂದ್ರಪ್ಪ ಮನವಿ. ಶಂಕರಮಠದಲ್ಲಿ ಸಂಭ್ರಮದಿಂದ ನಡೆದ ದತ್ತ ಜಯಂತಿ. ಈಗ ಸುದ್ದಿಯ ವಿವರ. ಕೊರೆದಿರುವ ಬೋರ್ವೆಲ್ಗೆ ಊದುಬತ್ತಿ ಹಚ್ಚಿ ಪೂಜೆ ಮಾಡಿ. ಕೊಳವೆ ಬಾವಿ ಕೊರೆದು 2 ವರ್ಷವಾದರೂ ಈ ತನಕ ಸಂಪರ್ಕ ಕೊಟ್ಟಿಲ್ಲ ಎಂದರೆ ಅದನ್ನು ಇರಿಸಿಕೊಂಡು ಏನು ಮಾಡುತ್ತೀರಿ? ಇನ್ನು 2-3 ದಿನಗಳಲ್ಲಿ ಕೊಳವೆ ಬಾವಿಗೆ ವಿದ್ಯುತ್ ಸಂಪರ್ಕ ನೀಡಿ ಜನರಿಗೆ ನೀರು ಪೂರೈಕೆ ಮಾಡಿ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ಎಚ್ಚರಿಕೆ ನೀಡಿದ್ದಾರೆ. ಸಾಗರದ ನಗರಸಭಾ ಆವರಣದಲ್ಲಿ ಗುರುವಾರ ನಗರ ವ್ಯಾಪ್ತಿಯ ಜನರಿಗಾಗಿ ಏರ್ಪಡಿಸಿದ್ದ ಜನಸಂಪರ್ಕ ಸಭೆಯನ್ನು ಉದ್ಘಾಟಿಸಿ ಬಸವೇಶ್ವರ ನಗರ ನಾಗರಿಕರು ನೀಡಿದ ಅಹವಾಲು ಸ್ವೀಕರಿಸಿ ಅವರು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಳ್ಳುತ್ತಾ ಮಾತನಾಡುತ್ತಿದ್ದರು. ಸಭೆಯಲ್ಲಿ ವಿವಿಧ ಭಾಗದ ನಾಗರಿಕರು, ಸಂಘ ಸಂಸ್ಥೆಗಳು ತಮ್ಮ ಅಹವಾಲು ಸಲ್ಲಿಸಿದರು. ಪ್ರೊಬೇಷನರಿ ಉಪವಿಭಾಗಾಧಿಕಾರಿ ನಾಗೇಂದ್ರ, ಉಪವಿಭಾಗಾಧಿಕಾರಿ ವೀರೇಶ್ ಕುಮಾರ್, ತಹಶೀಲ್ದಾರ್ ರಶ್ಮಿ, ಪೌರಾಯುಕ್ತ ಎಚ್.ಕೆ. ನಾಗಪ್ಪ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಶಿವಪ್ರಕಾಶ್, ಯೋಜನಾ ನಿರ್ದೇಶಕ ರಂಗಸ್ವಾಮಿ, ವಿವಿಧ ಸಮಿತಿ ನಾಮನಿರ್ದೇಶಕ ಸದಸ್ಯರಾದ ಮಧುಮಾಲತಿ, ಸೋಮಶೇಖರ್ ಲ್ಯಾವಿಗೆರೆ, ಮಕ್ಬುಲ್ ಅಹಮದ್, ಸುರೇಶ್ ಬಾಬು, ಗಣಪತಿ ಮಂಡಗಳಲೆ ಇನ್ನಿತರರು ಹಾಜರಿದ್ದರು. ಅನ್ಯಾಯ ಆಗೋದಿಲ್ಲ, ನೆನ್ಪಿಡ್ಕೋಬೇಕು. ನನಗೆ ಯಾರು ಅರ್ಜಿ ಕೊಟ್ಟಿರ್ತೀರಿ, ಅರ್ಜಿಗೆ ಬೆಲೆ ಇದೆ, ಅರ್ಜಿಗೆ ನಿಮಗೆ ಆ ಕೆಲಸವನ್ನು ಮಾಡಿಕೊಡುವ ಕೆಲಸ ನಾವು ಮಾಡ್ತೀವಿ. ಕೋರ್ಟಿಂದ ಏನಾದ್ರು ಇದ್ರೆ ನಾವು ಮಾಡ್ಲಿಕ್ಕೆ ಬರೋದಿಲ್ಲ. ಅದೊಂದು ಬಿಟ್ಟರೆ ನೀವೇನೇ ಕೊಟ್ಟಿದ್ರು ಸಹ ಅದನ್ನು ಅರ್ಜಿಯನ್ನು ನಾವು ತೆಗೆದುಕೊಂಡು ಪರಿಶೀಲನೆ ಮಾಡಿ ಆ ಕೆಲಸವನ್ನು ಮಾಡಿಕೊಡೋ ಜವಾಬ್ದಾರಿ ನಮ್ಮದು. ಇದರಲ್ಲಿ 2 ಮಾತಿಲ್ಲ. ಇದರ ಜೊತೆಗೆ ಸಾಗರದ ಭಾಳಷ್ಟು ಇವತ್ತು ನಗರೋತ್ಥಾನದಲ್ಲಿ ಕೆಲಸಗಳು ಬಂದಿದೆ. ಸುಮಾರು 60 ಕಾಮಗಾರಿ ಇನ್ನೂ ಶುರುವಾಗಿಲ್ಲ, ಅದು ಹಾಗೆ ನಿಂತಿದೆ. 1. 2ನೇದು, ಸಾಗರ ಸಿಟಿಗೆ ಸ್ವಚ್ಛತೆ ಬಗ್ಗೆನೂ ಭಾಳ ಇವತ್ತು ನನಗೆ ಗಮನಕ್ಕೆ ಬಂದಿದೆ. ಆ ಸ್ವಚ್ಛತೆಯೂ ಸಹ ಇವತ್ತು ನಾವು ಹೆಚ್ಚು ಒತ್ತು ಕೊಡಬೇಕಾಗಿದೆ. ಸಾಗರದ ಸಿಟಿಯಲ್ಲಿ ಭಾಳಷ್ಟು ಯೋಜನೆಗಳು ಏನು ಹಳೇದಿದೆ, ನಿಂತೋಗಿದೆ. ಪಾರ್ಕ್ಗಳಾಗಬೇಕಾಗಿದೆ. ಆ ಪಾರ್ಕಿಗೂ ಸಹ ಈಗಾಗಲೇ ಹಣಕಾಸನ್ನು ಇಟ್ಟಿದ್ದೀನಿ. ಫುಡ್ ಕೋರ್ಟ್ ಎಲ್ಲೆಲ್ಲಿ ಅಂಗಡಿಗಳನ್ನು ಮಾಡಿದ್ದಾರೆ, ಎಲ್ಲೂ ಅಂಗಡಿ ಇಡಲಿಕ್ಕೆ ನಾವು ಇನ್ನು ಮುಂದೆ ಬಿಡೋದಿಲ್ಲ. ಎಲ್ಲ ಕಡೆ ಫುಡ್ ಕೋರ್ಟಿಗೆ ರೆಡಿ ಮಾಡಿದ್ದೀನಿ. 3 ಕಡೆ ಫುಡ್ ಕೋರ್ಟ್ ಆಗುತ್ತೆ. ಅಲ್ಲಿ ಸುಮಾರು ಒಂದು ಕಡೆ 30 ಅಂಗಡಿ ಬರುತ್ತೆ, ಒಂದು ಕಡೆ 20 ಅಂಗಡಿ ಬರುತ್ತೆ. ಫುಡ್ ಕೋರ್ಟ್ ಮಾಡಿ ಸಾಗರದಲ್ಲಿ ಬಹಳಷ್ಟು ಜನ ಪ್ರವಾಸಿಗರು ಬರೋದ್ರಿಂದ ಬೇರೆ ಯಾವುದೇ ಆಗಬಾರ್ದು, ಅಲ್ಲಿ ಗಲೀಜು ಕಾಣಬಾರ್ದು, ಒಳ್ಳೆ ರೀತಿಯಲ್ಲಿ ಆಗಬೇಕು ಅಂತೇಳಿ ಫುಡ್ ಕೋರ್ಟನ್ನು ಈಗಾಗಲೇ ಟೆಂಡರ್ ಆಗಿದೆ. ಗುದ್ಲಿ ಪೂಜೆ ಶುರು ಮಾಡ್ತೀವಿ. ಆ ರೀತಿ ನಾವು ವ್ಯವಸ್ಥೆ ಮಾಡಬೇಕಾಗಿದೆ. ಅದು ಎಲ್ಲಕ್ಕಿಂತ ಹೆಚ್ಚಾಗಿ ಸಾಗರದ ಮಾರಿ ಜಾತ್ರೆ ಸಹ ಇದೆ. ಮುಂದೆ 20 ಫೆಬ್ರವರಿ ಏನೋ ಬರ್ತಾ ಇದೆ. ಎಷ್ಟನೇ ತಾರೀಕು ಅದು? ಫೆಬ್ರವರಿ 3ಕ್ಕೆ. ಇದು ಭಾಳ ಜನರು ತಿಳ್ಕೋಬೇಕು. ಸಾಗರದ ಮಾರಿಕಂಬ ಜಾತ್ರೆ ಅಂದರೆ ಇಡೀ ರಾಜ್ಯದ 2ನೇ ದೊಡ್ಡ ಜಾತ್ರೆ. ಶಿರ್ಸಿ ಬಿಟ್ಟರೆ ಸಾಗರನೇ ಭಾಳ ಫೇಮಸ್ ಆಗಿರುವಂಥ ಜಾತ್ರೆ. ಸುಮಾರು 10 ಲಕ್ಷ ಜನಸಂಖ್ಯೆ ಬರುವಂಥ ನಿರೀಕ್ಷೆಯಲ್ಲಿ ನಾವು ಇಟ್ಟಿದ್ದೀವಿ. ಇದಕ್ಕೋಸ್ಕರ ನಾವು ಒಂದಿಷ್ಟು ಪ್ರೋಗ್ರೆಸ್ ಹಾಕೋಬೇಕಾಗಿದೆ. ಈ ಜಾತ್ರೆಗೋಸ್ಕರ ಎಲ್ಲ ಅಧಿಕಾರಿಗಳನ್ನು ಕರೆದಿದ್ದು ಅದು ಇದೆ. ಯಾವುದೇ ಒಂದು ಸಣ್ಣ ತಪ್ಪಾಗಬಾರ್ದು. ಭಕ್ತಾದಿಗಳಿಗೆ, ಜನರಿಗೆ ಏನೇನು ಸೌಲಭ್ಯಗಳು ಸಿಗಬೇಕಾಗಿದೆ ಅವೆಲ್ಲವನ್ನೂ ನಾವು ಮಾಡಬೇಕಾಗಿದೆ. 1, ಸಾಗರದ ಏನು ಭಕ್ತಾದಿಗಳಿಗೆ ಹಿಂದೆ ಒಂದು ಸರಿ ಅಲ್ಲೆಲ್ಲ ಲೈನ್ ಜಾಸ್ತಿ ಆಗುತ್ತಂತ ಏನು ಹೇಳಿದ್ದಾರೆ, ಅದನ್ನು ಸಹ ಈ ಸರಿ ಎಲ್ಲ ಅಧಿಕಾರಿಗಳನ್ನ ಇಟ್ಕೊಂಡು ಒಬ್ಬೊಬ್ಬರಿಗೆ ಒಂದು ವ್ಯವಸ್ಥೆ ಕೊಡಬೇಕನ್ನೋ ತೀರ್ಮಾನ ಮಾಡಿದ್ವಿ. ಹಾಗಾಗಿ ಭಕ್ತಾದಿಗಳಿಗೆ ನಿರಂತರವಾಗಿ ಸೇವೆ ಮಾಡುವ ಅವಕಾಶ 1. 2ನೇದು, ರಸ್ತೆ ಅಭಿವೃದ್ಧಿ ಆಗಬೇಕಾಗಿದೆ. ಹೊಸ ರಸ್ತೆಗಳಲ್ಲಿ ಕೆಲವೊಂದು ಬರುವಂಥ ತಾಯಿ ಬರುವಂಥ ಇದರಲ್ಲಿ ರಸ್ತೆ ಆಗಬೇಕಾಗಿದೆ. 3ನೇದು, ಲೈಟಿಂಗ್ ಆಗಬೇಕಾಗಿದೆ. 1, ನಮ್ಮ ಹೈವೇ ಪ್ರಾಧಿಕಾರದವರು ನೀವು ಅದು ಲೈಟ್ ಹಾಕ್ಕೊಡ್ಬೇಕು. ಮತ್ತು PW ಇದರಲ್ಲಿರುವಂಥದ್ದು ನೀವು ಲೈಟ್ ಮಾಡಿಕೊಡ್ಬೇಕು. ನಗರಸಭೆಯಲ್ಲಿ ಸಹ ಯಾವ್ಯಾವ ವಾರ್ಡಲ್ಲಿ ಕತ್ಲೆ ಇದೆ, ಆ ಕತ್ಲೆಯಲ್ಲಿ ಮಾರಿಕಂಬ ಜಾತ್ರೆ ಪ್ರಯುಕ್ತ ನೀವು ಅದನ್ನು ನೀವು ಮಾಡಿಕೊಡ್ಬೇಕು. ಒಟ್ಟಿನಲ್ಲಿ ಎಲ್ಲ ಇಲಾಖೆ ಸಾಗರದ ಮಾರಿಕಂಬ ದೇವಿಯ ಜಾತ್ರೆಗೆ ಸಂಪೂರ್ಣವಾದಂಥ ಸಹಕಾರವನ್ನು ಅವ್ರು ಕೊಡಬೇಕು ಮತ್ತು ಆಗಬೇಕಿದು. ಯಾಕಂದರೆ ಒಂದು ಚೂರು ಹೆಚ್ಚು ಕಮ್ಮಿ ಆಗುವಂಥ ಪ್ರಶ್ನೆನೇ ಇಲ್ಲ.
ಅದಕ್ಕೋಸ್ಕರ. ಆಮೇಲೆ ಸ್ವಚ್ಛತೆ, ನಾಗಪ್ಪರು ಇಲ್ಲೇ ಇದೆ, ನಾಗಪ್ಪ ಕಮಿಷನರು ಮತ್ತು ಮದನ್, ಸಾಗರದ ಮಾರಿ ಜಾತ್ರೆ ಬರೋದ್ರಿಂದ ಹೆಚ್ಚಿನ ಕಾರ್ಮಿಕರನ್ನು ಎಕ್ಸ್ಟ್ರಾ ನೀವು ತಗೊಳ್ಕೋಬೇಕು. 2 ತಿಂಗಳು ಗೊತ್ತಾಯ್ತಾ? ಎಕ್ಸ್ಟ್ರಾ ಕಾರ್ಮಿಕರು ತಗೊಂಡು ಇಡೀ ನಗರವನ್ನು ಸ್ವಚ್ಛತೆಯಲ್ಲಿ ಗಮನ ಕೊಡಬೇಕು. ಇದರಲ್ಲಿ ಒಂದು ಚೂರು ವ್ಯತ್ಯಾಸ ಮಾಡುವಂಥ ಪ್ರಶ್ನೆನೇ ಇಲ್ಲ. ಅಧ್ಯಕ್ಷರನ್ನ ಭೇಟಿ ಮಾಡಿ ಮಾಡ್ತಾ ಇದ್ದಾರೆ. ಈಗ ಅವ್ರು ಏನು ಇವತ್ತು ಒಂದು ಸೂಕ್ತ ನಿವೇಶನ ಕೊಡಿ ಅಂತ ಒಂದು ಫಸ್ಟ್ ಒಂದು ಆರ್ಡರ್ ಮಾಡ್ಕೊಳ್ತಾರೆ. ಅಷ್ಟರ ಮೇಲೆ ನಾವು ಯೋಜನಾ ಪ್ರಾಧಿಕಾರದಲ್ಲಿ ಮಾಡಿ ಯಾಕೆ ಡಿಲೇ ಮಾಡ್ತೀರಿ? ಈಗ ಡಿ ಸಿ ಇವತ್ತು ಕೊಟ್ಟಿದ್ದೀವಿ ಸರ್. ಬಿಡಿ, ಡಿ ಸಿ ಅವರು ಇರ್ಬೇಕಾದ್ರೆ ಪಾಪ ಅವ್ರ ಸಮಾಜದಲ್ಲಿದೆ. ನಿಮ್ಗೆ ಹಿಂದೆ ತಗೊಂಡ್ರೆ ಕೊಡಕ್ ಬರೋದಲ್ಲ, ಕೊಡ್ಲಿಕ್ಕೆ ಅವಕಾಶ. ನೀವು ಹಿಂದೆ 2000 ನೀವು ML ಆಗಿದ್ರಿ ಇಲ್ಲಿ, ಅವಾಗ ನಿಮ್ ಕಡೆಯಿಂದನೇ ಆಗಿರ್ಬೋದು, ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅವಕಾಶ ಇದೆ. ಸಹಕಾರಿ ಕ್ಷೇತ್ರದಲ್ಲಿ ತಾವು ಕೂಡ ಇದ್ದೀರಿ, ನಮ್ಮ ಕಷ್ಟ ಏನಂತ ನಮ್ಗೆ ಗೊತ್ತಿದೆ. ಮಾಡ್ಸಿ, ಬೇಗ ಒಂದು ಮಾಡ್ಕೊಡಿ. ಇದಕ್ಕೊಂದು ವ್ಯವಸ್ಥೆ ಮಾಡೋದು. ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಜನಪ್ರಿಯ ನಾಯಕರನ್ನು ಗುರುತಿಸಿಕೊಳ್ಳೋದು ಇದೇ ವಿಚಾರದಲ್ಲಿ. ಅದೇ ರೀತಿ ಸನ್ಮಾನ್ಯ ಶಾಸಕರೇ, ತಮಗೆ ನಮ್ಮ ಹೋರಾಟ ಮನವಿ ಕೊಟ್ಟು ಹೋಗ್ಬಿಡಿ. 3 ತಿಂಗಳಿಂದ ನಾವು ಜಿಲ್ಲೆಯನ್ನ ಮಾಡಬೇಕು ಅಂತ ಈಗಾಗಲೇ ಸಿರ್ಸಿಯಲ್ಲಿ ಭೀಮಣ್ಣ ನಾಯ್ಕ ಅವರು ಅವರ ನೇತೃತ್ವದಲ್ಲಿ ಸಿರ್ಸಿಯನ್ನ ಜಿಲ್ಲಾ ಹೋರಾಟ ಸಂಘ ಮಾಡಬೇಕಂತ ಹೊರಟಿದ್ದಾರೆ. ದಯಮಾಡಿ ತಾವು ನಮ್ಮ ಜೊತೆಯಲ್ಲಿ ಇಡೀ ಸಾಗರ ತಾಲೂಕನ್ನು ಜಿಲ್ಲೆ ಮಾಡಲಿಕ್ಕೆ ನೀವು ದಯಮಾಡಿ ನಮ್ಮ ಜೊತೆ ಬಲಗೈ ಆಗಿರ್ಬೇಕು. ಅದೇ ರೀತಿಯಲ್ಲಿ ದಯಮಾಡಿ ಸರ್, ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ. ಅದೇ ರೀತಿಯಲ್ಲಿ ಜಿಲ್ಲಾ ಮಂತ್ರಿಗಳು ಅವರು ನಮ್ಮ ಜೊತೆಯಲ್ಲಿ ಸಲ್ಲಿಸಿದ್ವಿ ಸರ್. ಅಲ್ಲಿಂದ ಇಲ್ಲಿವರೆಗೂ 10 ವರ್ಷಗಳ ಕಾಲ ನಗರಸಭೆಯಲ್ಲಿ ಏನು ಚಟುವಟಿಕೆ ನಡೆದಿಲ್ಲ. 10 ವರ್ಷಗಳ ಕಾಲ ಕೌನ್ಸಿಲರ್ ಆಗಿರ್ತಕ್ಕಂಥ ಎಲ್ಲ ಸದಸ್ಯರ ಗಮನಕ್ಕೂ ನಮ್ಮ ಅರ್ಜಿ ಇದೆ, ಅರ್ಜಿ ಗೊತ್ತಿದೆ ಸರ್, ನಾವು ಅರ್ಜಿ ಕೊಟ್ಟಿದ್ದೀವಿ ಅಂತ. ಯಾರೂ ಸಹ ನಿವೇಶನವನ್ನು ಕೊಡ್ತಕ್ಕಂಥ ದಿಕ್ಕಿನಲ್ಲಿ ಯಾರು ಕೆಲಸ ಮಾಡಲೇ ಇಲ್ಲ. ಅದು ಹಾಗೆ ನೆರಬದಿಗೆ ಬಿದ್ದಾಗಿದೆ ಸರ್. ಈಗ ನಾವು ನಗರ ಪಾಲಿಕಾಂತದಲ್ಲಿ ಅದನ್ನು ಬೈಫರ್ಕೇಷನ್ ಮಾಡಿ ಕೊಟ್ಟಿದ್ದೀವಿ ಸರ್. ನಮಗೆ ಈಗ ನಿವೇಶನ ಅವಶ್ಯಕತೆ ಇದೆ ಸರ್. ಈಗಾಗಲೇ 10 ವರ್ಷದಿಂದ ನಮ್ಮ ನಿವೇಶನ ಬೇಕು ಅಂತ ಇಷ್ಟಪಟ್ಟಿದ್ದು. ಏನಪ್ಪ ಏನಾಗಿದೆ ಅದು? ನಾನು ಅಲ್ಲೇ ಹೇಳಪ್ಪ. ಇಲ್ಲ ಹೌದು ಸರ್. ನಾನು ಹೇಳ್ತೀನಿ. ಆಯ್ತು, ನಮ್ಮ ಕೌನ್ಸಿಲ್ ನೀವ್ ಯಾಕೆ ಮಾತ್ರ ನೀವು ಸದಸ್ಯರೇ, ನೀವು ಅಲ್ಲಲ್ಲ, ಸುಮ್ಮನೆ ಕೂತಲ್ಲಿ ಮನವಿ ಇದ್ರೆ ಕೊಡ್ರಿ, ಸುಮ್ಮನೆ ಯಾರು ಮಾತಾಡಬೇಡ. ಆಯ್ತ್ರಿ. ಈಗ ನಮ್ಮ ಹಿಂದಿನ ನಿಕಟಪೂರ್ವ ಸಭೆಗಳಲ್ಲಿ ತಾವು ತಮ್ಮ ಸಮ್ಮುಖದಲ್ಲೇ ನಾವು 2 ಸಮಾಜಕ್ಕೆ ಕೊಡಬೇಕು ಅಂತ ಆಗಿದೆ. ಅಸಿಸ್ಟೆಂಟ್ ಡೈರೆಕ್ಟರ್ ಸಾಹೇಬ್ರೆ, ಏನಾಗುತ್ತೆ ಯಾಕಂದರೆ ಈಗ ನಿವೃತ್ತ ನೌಕರರು ನಮ್ಮ ಇವರು ಬಂದಿದ್ದಾರೆ ಮತ್ತು ಈ ಸಮಾಜದವರು ಪ್ರತಿ ವರ್ಷ ಒಂದು ವಾರ್ಷಿಕೋತ್ಸವ ಅಂತ ಇರ್ತದೆ. ಪ್ರತಿ ವರ್ಷ ಹೇಳ್ತಾರೆ ಅವರು ಸದಸ್ಯರುಗಳಿಗೆ, ಇಲ್ಲ ನಾವು ಈ ವರ್ಷ ಶಾಸಕರಿಗೆ ಮನವಿ ಕೊಟ್ಟಿದ್ದೀವಿ, ಮುಂದಿನ ವರ್ಷದೊಳಗೆ ನಮಗೊಂದು ಜಾಗ ಮಂಜೂರಾಗುತ್ತೆ ಅಂತ ಹೇಳ್ತಾರೆ. ಅದ್ರ ನಂತರ ಏನು ಮಾಡ್ತಾರೆ, ಮೊನ್ನೆ ಭಾಷಣ ಮಾಡಿದ್ದಾರೆ ನಮ್ಮ ಇವರು ಅಧ್ಯಕ್ಷರು. ಏನಂತ, ಈ ಶಾಸಕರಿಗೆ ಹೇಳಾಯ್ತು, ಇನ್ನೊಂದು ಶಾಸಕರಿಗೆ ಹೇಳಾಯ್ತು. ಜಸ್ಟ್ 1 ಕಿಲೋಮೀಟರ್ ಇದರಲ್ಲಿ ಅಣಿಕೊಪ್ಪ ಬಡಾವಣೆ ಸ್ಟಾರ್ಟ್ ಆಗುತ್ತೆ. ಆನಂದಿ ಹೊಳೆ ಬ್ರಿಡ್ಜ್ ಮತ್ತೆ ಭೂತಪುರ ಕಟ್ಟೆ ಇದೆ. ಆ ಸರೌಂಡಿಂಗ್ಸ್ ಅಲ್ಲಿ ದೇವಸ್ಥಾನ ಸುತ್ತಮುತ್ತ ಎಲ್ಲಾ ಕಸ, ಸತ್ತಿದ ನಾಯಿಗಳು, ಇದು ಶವ ಇದೆಲ್ಲ ತಂದು ಹಾಕೋದು, ಮತ್ತೆ ಯಾರಾದ್ರೂ ಮನೇಲಿ ಸತ್ರೆ ಅವ್ರ ಹಾಸಿಗೆ ವೇಸ್ಟ್ ಇದೆಲ್ಲ ತಂದು ಹಾಕ್ತಾ ಇದಾರೆ. ನಮಗದು ನಾವು ಎಲ್ಲ ಲೋಕಲ್ ಆಗಿ ಕ್ಲೀನ್ ಮಾಡಿ ಬೆಂಕಿ ಹಾಕ್ಬಿಟ್ಟು ಎಲ್ಲ ಮಾಡಿದ್ರು ದಿವಸ ಬೆಳಗ್ಗೆ ಇದ್ರೆ ಅದೇ ಕೆಲಸ ಆಗ್ತಾ ಇದೆ. ಯಾರು ಲೇಔಟ್ ನೀರು ನಮಗೆ ಬರುತ್ತೆ ಅರಳಿಕೊಪ್ಪ, ಕಲ್ಮನೆ ಗ್ರಾಮ ಪಂಚಾಯತಿ ಮತ್ತಿಕೊಪ್ಪ ಮುಂದೆ ಹೋಗೋ ಊರುಗಳಿಗೆ ಹೋಗುವಂತ ಮೇನ್ ರೋಡ್. ರಾಜೇಶ್ ಫಸ್ಟ್ ಸಾಗರ ನಗರ ಸುಂದರವಾಗಿರಿಸಲು ಮುಖ್ಯ ರಸ್ತೆಯ ಇಕ್ಕೆಲಗಳಲ್ಲಿ ಪಾರ್ಕ್ ನಿರ್ಮಿಸಲಾಗುತ್ತದೆ. ಮೊದಲ ಹಂತದಲ್ಲಿ ತಾಯಿ ಮಗು ಆಸ್ಪತ್ರೆಯಿಂದ ಪ್ರವಾಸಿ ಮಂದಿರದವರೆಗೆ, ನಂತರ ಪ್ರವಾಸಿ ಮಂದಿರದಿಂದ ಕೃಷಿ ಇಲಾಖೆಯವರೆಗೆ ರಸ್ತೆಯ ಒಂದು ಭಾಗದಲ್ಲಿ ಸುಂದರ ಉದ್ಯಾನವನ ನಿರ್ಮಿಸುವ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ತಾಯಿ ಮಗು ಆಸ್ಪತ್ರೆ ಎದುರು ಗುರುವಾರ 15 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಉದ್ಯಾನವನ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಕಲಸೆ ಚಂದ್ರಪ್ಪ, ಸೋಮಶೇಖರ್ ಲ್ಯಾವಿಗೆರೆ, ಮಧುಮಾಲತಿ, ಎಲ್ ಚಂದ್ರಪ್ಪ, HK ನಾಗಪ್ಪ, ದಿನಕರ್, ರವಿಕುಮಾರ್ ಇನ್ನಿತರರು ಹಾಜರಿದ್ದರು. 15 ಲಕ್ಷ ರೂಪಾಯಿದ ಒಂದು ಕಾಮಗಾರಿ, ಇಲ್ಲಿಂದ ಅಲ್ಲಿವರೆಗೆ ಗಾರ್ಡನ್ ಮಾಡುವಂಥ, ಅಂದರೆ ನಮ್ಮ ಆಸ್ಪತ್ರೆ ಬರುವಂಥ ಜನರಿಗೆ ಒಳ್ಳೆಯ ವಾತಾವರಣ ಕೊಡಬೇಕು, ಮತ್ತು ಆಸ್ಪತ್ರೆ ಏರಿಯಾ ಚೆನ್ನಾಗಿರಬೇಕು, ಮತ್ತು ಇಲ್ಲಿ ಕುತ್ಕೊಳ್ಳೋಕ್ಕೆ ಬೆಂಚ್ಗಳು ಬರುತ್ತೆ, ಪಾಪ ಬಂದು ಕುತ್ಕೊಳ್ಳೋಕ್ಕೆ ಅವಕಾಶ ಇರಬೇಕು ಅನ್ನೋ ರೀತಿಯಲ್ಲಿ ಹೋದ ಸರಿ 1,60,80,70 ಲಕ್ಷ ಹಾಕಿ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಇಂಟರ್ಲ್ಯಾಕಲ್ಲಿ ಹಾಕಿ ಅಲ್ಲಿ ಒಂದು ಆಸ್ಪತ್ರೆ ಒಳಗಡೆ ಎಲ್ಲ ಅಭಿವೃದ್ಧಿ ಮಾಡಿದ್ದೀವಿ. ಅದ ನಂತರ ಇದು ತೊಗೊಂಡಿದ್ದೀನಿ. ಮಾರಿ ಜಾತ್ರೆ ಬರೋದ್ರಿಂದ ಇಲ್ಲೂ ಮಾಡ್ತಾ ಇದ್ದೀವಿ. ಅದು ಐಬಿಯಿಂದ ಮತ್ತು ನಮ್ಮ ಕೃಷಿ ಆಫೀಸ್ವರೆಗೂ ಸಹ ಒಂದು ಪಾರ್ಕ್ ಬರುತ್ತೆ. ಅಂದರೆ
ಪೂರ್ತಿ ಅಲ್ಲಿವರೆಗೆ ಪಾರ್ಕ್ ಮಾಡ್ತೀವಿ, ಎರಡು ಕಡೆನೂ ಪಾರ್ಕ್ ಮಾಡ್ತೀವಿ, ಅಲ್ಲಿಗೂ ರೆಡಿ ಮಾಡ್ತಾ ಇದ್ದೀವಿ. ಇದನ್ನು ನಗರಸಭೆಯನ್ನು ಮಾಡ್ತೀವಿ, ಅಲ್ಲಿ ನಾವು ಹೈವೇ ಅವರಿಂದ ಮತ್ತು ನಮ್ಮ PW ಇಂದಲೂ ಸಹ ನಾವು ಮಾಡ್ತಾ ಇದ್ದೀವಿ. ಅಂದರೆ ನಗರದ ಪ್ರವಾಸಿಗರು ಬಂದರೆ ಸಾಗರ ನಗರದಲ್ಲಿ ಚೆನ್ನಾಗಿ ಕಾಣಬೇಕಾಗ್ತಿದೆ. ಈಗಾಗಲೇ ಹೈವೇ ಪ್ರಾಧಿಕಾರದಲ್ಲಿ ಈಗಾಗಲೇ ಲೈಟಿಂಗ್ ವ್ಯವಸ್ಥೆಯನ್ನು ಮಾರಿಕಂಬ ಜಾತ್ರೆ ಬರೋದ್ರಿಂದ ಅದನ್ನು ಸಹ ಈಗಾಗಲೇ ಶುರು ಮಾಡ್ತಾರೆ, ಸ್ವಲ್ಪ ದಿನದಲ್ಲಿ ಶುರು ಮಾಡಿ. ಇಲ್ಲೂ ಸಹ ನಾವು ಗಿಡಗಳನ್ನು ನೆಡುವಂಥ ಮಧ್ಯದಲ್ಲಿ ಗಿಡಗಳನ್ನು ಹಾಕಲಿಕ್ಕೂ ಸಹ ವ್ಯವಸ್ಥೆ ಮಾಡಿದ್ದೀನಿ. ಅದು ಸಾಯಿ ಗಾರ್ಮೆಂಟ್ಸ್ ಅವರು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರಿಗೆ NOC ಕೊಟ್ಟಿದ್ದೀವಿ. ಸಾಯಿ ಗಾರ್ಮೆಂಟ್ಸ್ ಅವ್ರು ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅವ್ರ ಹೆಸರಲ್ಲಿ ಅದನ್ನು ಮಾಡಿಕೊಡ್ತೀವಿ. ಅಂದರೆ ಆ ಒಂದು ಸಾಗರ ಸಿಟಿಗೆ ಬಂದಾಗ ಒಳ್ಳೆಯ ರೀತಿಯಲ್ಲಿ ಪ್ರವಾಸಿಗರಿಗೆ ಸಾಗರ ಸಿಟಿ ಚೆನ್ನಾಗಿದೆ ಅನ್ನೋ ರೀತಿಯಲ್ಲಿ ಬರಬೇಕು. ಹಾಗೆ ಇಲ್ಲೆಲ್ಲ ನೋಡಿ ಅಂಗಡಿ ಹಾಕಿದ್ದಾರಲ್ಲ, ಇಲ್ಲೆಲ್ಲ ಅಂಗಡಿ ಹಾಕ್ಕೊಂಡಿದ್ದಾರೆ. ಈಗ ಆ ಅಂಗಡಿ ಎಲ್ಲ ತೆಗಿತೀವಿ. ಈಗ ಅಲ್ಲೂ ಸಹ ಫುಡ್ ಕೋರ್ಟ್ ಬರುತ್ತೆ. ಯಾವುದೇ ಅಂಗಡಿಯನ್ನು ನಾವು ದಾರಿಯಲ್ಲಿ ಇರ್ಲಿಕ್ಕೆ ಬಿಡೋದು. ಡಾಕ್ಟರ್ BR ಅಂಬೇಡ್ಕರ್ ಅವರ 69ನೇ ಪರಿನಿರ್ವಹಣಾ ದಿನವನ್ನು ಡಿಸೆಂಬರ್ 6ರಂದು ಮಧ್ಯಾಹ್ನ 2:30ಕ್ಕೆ ಪವಿತ್ರ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ನಾಗರಾಜ್ ತಿಳಿಸಿದರು. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಗುರುವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ದಲಿತ ಸಂಘರ್ಷ ಸಮಿತಿಯ ಎಲ್ ಚಂದ್ರಪ್ಪ ಮತ್ತು ಎನ್ ಲಲಿತಮ್ಮ ಮಾತನಾಡಿದರು. ಗೋಷ್ಠಿಯಲ್ಲಿ ರಂಗಪ್ಪ ಹೊನ್ನೇಸರ, ವೀರೇಶ್, ಮುರುಗೇಶ್, ಗಣಪತಿ ಇನ್ನಿತರರು ಹಾಜರಿದ್ದರು. 2025 ಶನಿವಾರ ಮಧ್ಯಾಹ್ನ 2:30 ಗಂಟೆಯಷ್ಟೊತ್ತಿಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನಾಚರಣೆ ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ದರು. ಈ ಪರಿನಿರ್ವಾಣ ದಿನಾಚರಣೆ ಕಾರ್ಯಕ್ರಮ ಅಂತ ಹೇಳಿದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡಿಸೆಂಬರ್ 6ರಂದು ನಮ್ಮನ್ನು ಬಿಟ್ಟು ಅಗಲಿರ್ತಕ್ಕಂಥ ದಿನ. ಈ ದೇಶದಲ್ಲಿ ಅತಿ ಹೆಚ್ಚು ಅವರು ಮರಣ ಹೊಂದಿದಾಗ ಸುಮಾರು 5 ಲಕ್ಷ ಜನ ಅವರ ಅಂತ್ಯ ಸಂಸ್ಕಾರಕ್ಕೆ ಸೇರಿರ್ತಕ್ಕಂಥದ್ದು ಇದೊಂದು ವಿಶೇಷ. ಆದರೆ ದಲಿತರ ಪಾಲಿಗೆ ಅವರು ಮತ್ತು ಎಲ್ಲ ಬಡವರ ದೀನದಲಿತರ ಮಹಿಳೆಯರ ಪಾಲಿಗೆ ಅವರು ಮಾರ್ಗದರ್ಶಕರಾಗಿದ್ದರು. ಮತ್ತು ಹಾಗೆಯೇ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನವನ್ನು ನಮ್ಮ ದಲಿತ ಸಂಚಾಲಕರಾಗಿರ್ತಕ್ಕಂಥ ನಾಗರಾಜ್ ಅವರು ಹಮ್ಮಿಕೊಂಡಿರ್ತಕ್ಕಂಥದ್ದು ವಿಚಾರವನ್ನು ಕೊಟ್ಟಿದೆ. ಇದು ಒಂದು ಭಾರತ ದೇಶದ ಒಂದು ಸಂತಾಪ ದಿನ, ಎಲ್ಲ ಭಾರತೀಯರ ಒಂದು ಸಂಕಷ್ಟದ ದಿನ ಅಂತ ಹೇಳಬೇಕಾಗುತ್ತೆ. ಭಾರತ ಭಾಗ್ಯವಿದ್ದಾಗ ನನ್ನ ಕಳ್ಕೊಂಡಂಥ ಜನ ನಾವೆಲ್ಲರೂ ಕೂಡ ಅನಾಥರಾಗಿದ್ದೀವಿ ಅಂತಕ್ಕಂಥ ಒಂದು ಭಾವನೆ ನಮ್ಮಲ್ಲಿ ಬಂದ್ಬಿಟ್ಟಿದೆ. ಸ್ವತಂತ್ರ ಬಂದು ಇಷ್ಟು ವರ್ಷಗಳಾದರೂ ಕೂಡ ನಮ್ಮ ಎಲ್ಲ ಧರ್ಮಗಳಿಗಿಂತ ಶ್ರೇಷ್ಠವಾಗಿರ್ತಕ್ಕಂಥ ಗ್ರಂಥ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬರು ಒಂದು ದಿನವನ್ನು ನಾವು ಇವತ್ತು ಪರಿನಿರ್ವಾಣ ದಿನವನ್ನು ಆಚರಣೆ ಮಾಡ್ತಿದ್ದೀವಿ. ಎಲ್ಲ ಭಾರತೀಯರ ಮನದಲ್ಲೂ ಕೂಡ ಅವರಿವತ್ತು. ಸಾಗರದ ಶಂಕರಮಠದಲ್ಲಿ ಗುರುವಾರ ದತ್ತ ಜಯಂತಿ ಅಂಗವಾಗಿ ವಿಶೇಷ ಧಾರ್ಮಿಕ ಕಾರ್ಯಕ್ರಮ ನಡೆಯಿತು. ವೈಎ ದಂತಿ, ಶಾಂತ, ಬದರೀಶ್, ಸವಿತಾ ಸೇರಿ ನೂರಾರು ಭಕ್ತರು ಪಾಲ್ಗೊಂಡಿದ್ದರು. ಇದು ಗುರುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.